ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಗೊತ್ತಾಯ್ತಾ ಬಾಲ ನನ್ನ ಗಂಡನೇ ಅಂತ? ನೀವೇ ಕೇಳಿಸ್ಕೊಂಡ್ರಲ್ಲ, ಅವನೇ ಕಾಲ್ ಮಾಡಿದ್ದು. ಏನೋ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳ ಆಯ್ತು, ಮಾತಾಡ್ತಿರ್ಲಿಲ್ಲ. ಅಷ್ಟಕ್ಕೆ ಇನ್ನೊಂದು ಮದುವೆ ಮಾಡ್ಬೋದು ಅಂತ ಕನ್ಸು ಕಾಣ್ತಾ ಇದ್ರಾ? ಅದ್ ನಾನಿರೋರ್ಗೂ ಸಾಧ್ಯ ಇಲ್ಲ. ಬಾಲ ಯಾವತ್ತಿದ್ರು ನನ್ನವನೇ, ನನಗೋಸ್ಕರ ಅಂತಾನೆ ಹುಟ್ಟಿರೋನು. ಏಯ್ ರುಕ್ಕೋ, ಅರ್ಥ ಆಯ್ತೇನೆ? ನಿನ್ನ ನೋಡ್ದೆ ಸೊಂಕೆಂಗಿರ್ಲಿ, ನಿನ್ನ ನೋಡ್ದೆ ಸೊಂಕೆಂಗಿರ್ಲಿ, ನಿನ್ನ ನೋಡ್ದೆ ಸೊಂಕೆಂಗಿರ್ಲಿ. ಅಜ್ಜಿ, ಇವಳು ಈ ರೇಂಜಿಗೆ ದಡ್ಡಿನ? ಮಾವ ಇದ್ದಕ್ಕಿದ್ದಾಗೆ ಇಷ್ಟೊಂದು ಚೇಂಜ್ ಆದ ಅಂತ ಯೋಚನೆ ಕೂಡ ಮಾಡ್ತಿಲ್ವಾ? ಅದು ಹಾಗಲ್ವೇ, ಇದಕ್ಕೆಲ್ಲ ಕಾರಣ ಆ ಮಂತ್ರವಾದಿ ಕೊಟ್ಟಿರೋ ನಿಂಬೆ ಹಣ್ಣು ಹಾಗೂ ಭಸ್ಮ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಹೀಗೆ ಆಡ್ತಾ ಇರೋದು. ಆಡ್ಲಿ ಆಡ್ಲಿ ಬಿಡಿಯತ್ತೆ, ಒಂದಿನ ಕೆಳಗ್ ಬೀಳ್ತಾಳೆ ನೋಡಿ, ಅವಾಗ ಬುದ್ಧಿ ಬರುತ್ತೆ. ಸತ್ಯ, ನಡಿ ಹೋಗೋಣ. ಸೀತಮ್ಮ ಅವರೇ, ಒಂದು ನಿಮಿಷ. ಸೀತಮ್ಮ ಅವರೇ, ನಾನು ಮೊದಲೇ ವಾರ್ನ್ ಮಾಡಿದ್ದೆ ಅಲ್ವಾ, ಈ ವ್ಯರ್ಥ ಪ್ರಯತ್ನ ಎಲ್ಲ ಬೇಡ ಅಂತ. ನಿಮ್ಮ ಸೊಸೆ ದೊಡ್ಡವ್ರ ಮಾತು ಎಲ್ಲಿ ಕೇಳ್ತಾಳೆ ಹೇಳಿ? ಈಗೇನಾಯ್ತು? ಇನ್ನೂ ತೀರ್ಪು ಬಂದಿಲ್ವಲ್ಲ? ಇಷ್ಟೆಲ್ಲ ಆದಮೇಲೂ ತೀರ್ಪು ನಿಮ್ಮ ಪರವಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸೀತಮ್ಮ ಅವರೇ, ತಲೆ ಗಟ್ಟಿ ಇದೆ ಅಂತ ಬಂಡೆ ಕಲ್ಲಿಗೆ ಚೆಚ್ಕೋಬಾರ್ದು. ಸೀತಮ್ಮ ಅವರೇ, ನೀವು ಪ್ರಪಂಚ ನೋಡಿರೋರು, ಬುದ್ಧಿವಂತರು, ಎಲ್ಲ ತಿಳಿದವರು. ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸೊಸೆಗೂ ಬುದ್ಧಿ ಹೇಳಬೇಕಲ್ವಾ? ನಾನೇನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಾ 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 ಅತ್ತೆ ಸೊಸೆ ಸೂಪರ್ ಕಾಂಬಿನೇಷನ್. ಅಲ್ಲ, ಅತ್ತೆಗೆ ಇಷ್ಟೊಂದು ರೋಷ ಆವೇಶ ಇರಬೇಕಾದ್ರೆ ಇನ್ನು ಸೊಸೆ ಬಿಸಿ ರಕ್ತ, ಅವಳಿಗಿನ್ನೆಷ್ಟು ಆವೇಶ ರೋಷ ಇರಬೇಕು ಅಲ್ವಾ ಲಾಯರ್ ಸಾಹೇಬ್ರೆ? ಮೇಡಮ್, ಕೇಸ್ ವಾಪಸ್ ತೊಗೊಂಡ್ರೆ ಒಳ್ಳೇದಿತ್ತು, ಎಲ್ಲರ ಸಮಯನೂ ಉಳಿಯುತ್ತೆ. ನಾಳೆ ಕೋರ್ಟಿಗೆ ಬರೋ ಪ್ರಮೇಯನೇ ಇರೋಲ್ಲ. ನ್ಯಾಯ ಕೊಡ್ಸೋ ವಕೀಲರಾಗಿ ಸಾಕ್ಷಿಗಳನ್ನ ತಿರುಚಬೇಡಿ ಮಂಜುನಾಥ್ ಅವರೇ. ಪ್ರಕೃತಿ ಅವರೇ, ನ್ಯಾಯನ ಮಾರ್ಕೊಂಡು ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡೋರು ಎಲ್ಲರೂ ಕಳ್ರೆ. ಮೇಡಮ್, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಹಾಗಿದ್ರೆ ತೀರ್ಪು ಬರೋವರೆಗೂ ಕಾಯಿರಿ ಸರ್. ಹೀಗೆ ಸುಮ್ಮನೆ ಕೆಣ್ಕೋದನ್ನ ಬಿಟ್ಬಿಡಿ. ವಕೀಲ್ ಸಾಹೇಬ್ರೆ, ಸತ್ಯಮ್ಮ ಸುಮ್ಮನೆ ತುಂಬ ಎಗರಾಡ್ತಾ ಇದ್ದಾರೆ. ಅವ್ರಿಗೆ ವಾಸ್ತವತೆ ಏನು ತಿನ್ನೋ ಅರ್ಥ ಆಗಿಲ್ಲ ಪಾಪ. ನಾಳೆ ಇದೇ ಕೋರ್ಟ್ ಆವರಣದಲ್ಲಿ ನನ್ನ ಮಗ ಎಲ್ಲ ಆರೋಪಗಳಿಂದ ಮುಕ್ತನಾಗಿ ಫ್ರೀಯಾಗಿ ಓಡಾಡ್ತಾನಲ್ಲ, ಅದನ್ನು ನೋಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ. ಯಾಕೆಂದರೆ ಕೆಲವು ವಿಷಯಗಳಿಗೆ ಈ ಥರ ಮೆಂಟಲ್ ಪ್ರಿಪರೇಷನ್
ತುಂಬ ಅಗತ್ಯ ಮೇಡಮ್. ಇಲ್ಲ ಅಂದರೆ ಕೆಲವು ಶಾಕಿಂಗ್ ನ್ಯೂಸ್ ಕೇಳಿದಾಗ ಗುಂಡಿಗೆ ಒಡೆದು ಹೋಗುತ್ತೆ. ಅದರಲ್ಲೂ ನಿಮ್ಮಂಥ ಗಟ್ಟಿ ಗುಂಡಿಗೆ ಇರೋರಿಗೆ ಇನ್ನೊಂದು ಮುಖಾನೇ ಇರುತ್ತೆ. ಸೂಕ್ಷ್ಮ ಅಲ್ವಾ? ನೀನೇನು ಯೋಚನೆ ಮಾಡಬೇಡ ಮಗನೇ. ನಿಮ್ಮಪ್ಪ ನಾನಿದ್ದು ನಾಳೆ ಇಷ್ಟು ಹೊತ್ತಿಗೆ ನಿನಗೆ ಬಿಡುಗಡೆ ಆಗಿರುತ್ತೆ. ರಾಜಾರೋಷವಾಗಿ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಸರ್ತಿ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೂ ಹೆದರಬೇಕು. ಬಿ ಕಾನ್ಫಿಡೆಂಟ್ ಮೈ ಸನ್. ಥ್ಯಾಂಕ್ ಯು ಡ್ಯಾಡ್. ಸೀತಮ್ಮ ಅವರೇ, ರಾಮುನ್ ಕೇಳಿದೆ ಅಂತ ಹೇಳಿ. ಪ್ರಕೃತಿ ಅವರೇ, ಇವರೇನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ? ಹಾಗಾದ್ರೆ ನಾಳೆ ತೀರ್ಪು? ಇರೋ ಸಾಕ್ಷಿಗಳನ್ನೆಲ್ಲ ಐ ವಿಟ್ನೆಸ್ ಇಲ್ಲದೆ ಉಪಯೋಗ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಆ ತಾತನಿಂದಾನೇ ಈ ಕೇಸ್ ಜೀವಂತವಾಗಿತ್ತು ಸತ್ಯ ಅವರೇ. ಈಗ ಅವರೇ ಇಲ್ಲ ಅಂದ್ರೆ ಈ ಕೇಸು ಹಾಗಿದ್ರೆ ನಾಳೆ ನಮ್ಮ ಮುಷನ್ ಪರಿಸ್ಥಿತಿ ಏನು? ನಮಗ್ ಬೇಡವಾದ ತೀರ್ಪನ್ನ ಕೇಳೋದಿಕ್ಕೆ ಎಲ್ಲಿ ಬರ್ಬೇಕಾಗತ್ತೇನೋ ಅಂತ ನಂಗೂ ಭಯ ಆಗ್ತಿದೆ. ಆ ನೊಂದಿರೋ ಹುಡುಗಿ ಮಾತಿಗೆ, ಅವಳ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನ್ಯಾಯಾಲಯ ಸಾಕ್ಷಿಗಳನ್ನ ಕೇಳುತ್ತೆ ಸತ್ಯ, ನಮ್ಮ ಮಾತುಗಳನ್ನಲ್ಲ, ನಮ್ಮ ಭಾವನೆಗಳನ್ನಲ್ಲ. ಹುಡುಗಿ ನೋಡು, ಈಗಲೇ ಭರವಸೆನ ಕಳ್ಕೋಬೇಡ. ಆ ತಾತ ಇದ್ದಾನಲ್ಲ, ಅವನ್ಗೇನಾಗಿದೆ ಅಂತ ವಿಚಾರಿಸು. ಒಂದ್ ವೇಳೆ ಅವನು ವಾಪಸ್ ಬಂದ್ಬಿಟ್ರೆ ಈ ಕೇಸಿಗೆ ಮತ್ತೆ ಜೀವ ಬರುತ್ತೆ. ಹೌದು, ಆ ಪಾಸಿಬಿಲಿಟಿ ಇನ್ನೂ ಇದೆ ಸತ್ಯ. ಸತ್ಯ, ನೀವೇನಾದ್ರೂ ಮಾಡಬೇಕು. ಅಕಸ್ಮಾತಾಗಿ ಆ ತಾತ ಸತ್ತಿದ್ ನಿಜಾನೇ ಆಗಿದ್ರೆ ನಾಳೆ ಹರ್ಷಿತ್ಗೆ ಬಿಡುಗಡೆ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.